ಗುರುಭ್ಯೋ ನಮಃ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಯ್ ಕ್ಯಾಶೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ ನಮ್ಮ ವಿನಯ್ ಕ್ಯಾಶೋ ಟಾಕ್ಸ್ನಲ್ಲಿ ಬಂದಿರತಕ್ಕಂತಹ ವಿಡಿಯೋಗಳನ್ನು ನೋಡಿ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ವೀಕ್ಷಕರೇ, ಈವರೆಗೆ ಒಂದೊಂದು ವಿಷಯದ ಬಗ್ಗೆ ಯಾವ್ಯಾವ ರೀತಿಯಾದಂತಹ ವಿಧಿವಿಧಾನದ ಮೂಲಕವಾಗಿ ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು ಬಂದ್ರಿ. ಅದೇ ರೀತಿ ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತುಂಬ ಆರ್ಥಿಕವಾದಂತಹ ಸಂಕಷ್ಟ ಇರುವವರು, ಸಾಕಷ್ಟು ರೀತಿಯಾದಂತಹ ನೋವುಗಳನ್ನು ಆರ್ಥಿಕ ಪರಿಸ್ಥಿತಿಯಿಂದಾಗಿ ಎದುರಿಸ್ತಾ ಇರುವವರು, ಸಾಂಸಾರಿಕವಾದಂತಹ ತೊಂದರೆ ತಾಪತ್ರಯಗಳು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೇ ಇರುವುದರಿಂದ ಆಗಿದೆ ಅಂತ ಹೇಳುವವರು, ಉದ್ಯೋಗ ವ್ಯವಹಾರಗಳಲ್ಲಿ ಒಳ್ಳೆಯ ರೀತಿಯಾದಂತಹ ಜಯವನ್ನ, ಕೀರ್ತಿಯನ್ನ, ಗೌರವವನ್ನ, ಜನರ ಮನಸ್ಸಿನಲ್ಲಿ ಒಳ್ಳೆಯ ಅಭಿಪ್ರಾಯವನ್ನೆಲ್ಲವುದನ್ನು ಸಾಧಿಸಿದ್ದೆವು, ಕೈಯಲ್ಲಿ ದುಡ್ಡಿಲ್ಲದೆ ನಮ್ಮ ವ್ಯಾಪಾರ ವ್ಯವಹಾರಗಳನ್ನು ನಿಲ್ಲಿಸಬೇಕಾದಂತಹ ಪರಿಸ್ಥಿತಿಗಳು ಬಂತು, ಅಥವಾ ನಡೆಸ್ಕೊಂಡು ಹೋಗಬೇಕಾಗಿರುವಂತಹ ದಾರಿ ಹೇಗೆ ಅಂತ ಹೇಳುವಂಥದ್ದು ಏನು ಗೋಚರ ಆಗ್ತಾ ಇಲ್ಲ. ಮಹಾರ್ಣವ ಆಗ್ಬಿಟ್ಟಿದೆ, ಅಂದರೆ ದೊಡ್ಡ ಸಮುದ್ರ ಆಗ್ಬಿಟ್ಟಿದೆ. ಈ ಕಷ್ಟದ ಸಮುದ್ರದಲ್ಲಿ ಹೇಗೆ ಈಜಿ ದಡವನ್ನು ನಾವು ಸೇರಬೇಕು ಅಂತ ಹೇಳುವಂಥದ್ದನ್ನ ಗೊತ್ತಾಗ್ದೇನೆ ಸಾಕಷ್ಟು ರೀತಿಯಾದಂತಹ ಪರಿಹಾರ ವಿಧಿವಿಧಾನಗಳನ್ನು ಮಾಡಿಕೊಂಡು ಯಾವುದರಲ್ಲೂ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಬೇಸತ್ಕೊಂಡು ದೇವರು ನಮ್ಮ ಪಾಲಿಗಿಲ್ಲ ಅಂತ ಹೇಳುವಂಥ ಯೋಚನೆಯಲ್ಲಿ ನೀವಿದ್ರೆ ಈ ಒಂದು ಸುಲಭವಾಗಿರ್ತಕ್ಕಂಥ ವಿಧಾನವನ್ನ, ಈ ಶ್ಲೋಕವನ್ನ ಪಠನೆ ಮಾಡುವುದರಿಂದಾಗಿ ಸಕಲ ಸಂಕಷ್ಟಗಳು, ದುಡ್ಡಿನ ವಿಷಯದಿಂದಾಗಿ ಬಂದಿರತಕ್ಕಂತಹ ಅರಿಷ್ಟಗಳು, ಅದೇ ರೀತಿಯಾಗಿ ದುಡ್ಡು ಮಾತ್ರ ಅಲ್ಲ ಆರೋಗ್ಯವು ಕೂಡ ಲಕ್ಷ್ಮಿಯೇ, ಇದರಿಂದಾಗಿ ಆರೋಗ್ಯದಲ್ಲಿ ಹಾಳಾಗಿ ಆರೋಗ್ಯದ ವ್ಯವಸ್ಥೆಯು ಕೂಡ ಹದಗೆಟ್ಟು ಯೋಚನೆಯಲ್ಲಿ ನೀವು ಕೂತಿದ್ರೆ ಈ ಒಂದು ಸುಲಭವಾದಂತಹ ವಿಧಾನವನ್ನ, ಶ್ಲೋಕವನ್ನ ಓದೋದ್ರಿಂದ ಖಂಡಿತವಾಗಿ ನಿಮಗೆ ಏನು ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟು ಬಂದಿದೆ, ತೊಂದರೆ ಬಂದಿದೆ, ತಾಪತ್ರಯಗಳು ಬಂದಿದೆ, ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇದು ಒಂದು ಥರ. ಆದರೆ ಇನ್ನೊಂದು, ಅಥವಾ ನೀವು ಫೈನಾನ್ಸ್ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ, ಚಂಚಲ ಆಗಿಬಿಟ್ಟಿದೆ, ಇವತ್ತು 10 ರೂಪಾಯಿ ಬಂದರೆ ನಾಳೆ 20 ರೂಪಾಯಿ ಖರ್ಚಿಗೆ ಇರುತ್ತೆ, ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ನಾವು ದುಡ್ಡು ಕೊಟ್ಟಿದ್ದೇವೆ, ಅವ್ರ ಹಿಂದೆ ಅಲಿತಾ ಇದ್ದೇವೆ, ಏನು ಕೆಲಸವೂ ಆಗಿಲ್ಲ, ದುಡ್ಡು ಇಲ್ಲ, ಏನೂ ಇಲ್ಲ, ಬರೀ ಕೈಯಾಗಿಬಿಟ್ಟಿದೆ, ಇನ್ನು ಕೊಟ್ಟಂತಹ ಹಣ ನಮಗೆ ಬರ್ತಾ ಇಲ್ಲ, ಅಥವಾ ನಾನು ಪ್ರಯತ್ನ ಪಟ್ಟಿದ್ದೇನೆ, ಕೆಲಸ ಮಾಡಿದ್ದೇನೆ, ಹಣವನ್ನು ಕೊಡಿ ಅಂತ ಹೇಳಿದ್ರು ಕೊಡ್ತಾ ಇಲ್ಲ, ಅಥವಾ ದುಡ್ಡು ನಮಗೆ ಬರಬೇಕಾದ್ದು ಬರ್ತಾ ಇಲ್ಲ, ಕೈವರೆಗೆ ಬಂದಿದೆ, ಬಾಯಿಗೆ ಬರ್ತಾ ಇಲ್ಲ, ಏನೋ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಕಷ್ಟಪಟ್ಟು ಮಾಡಿದ್ವಿ, ಪ್ರಯತ್ನಕ್ಕೆ ತಕ್ಕಂಥ ಅನುಸಾರವಾಗಿ ಬರಬೇಕಾದಂಥ ಹಣ ನಮಗೆ ಬರಬೇಕಲ್ವಾ, ಅದು ನಮಗೆ ಬರ್ತಾ ಇಲ್ಲ ಅಂತ ಹೇಳುವಂಥ ಚಿಂತೆಯಲ್ಲಿದ್ದರೆ, ಯೋಚನೆಯಲ್ಲಿದ್ದರೆ ಮೊದಲು ಆ ಯೋಚನೆಯನ್ನು ಬಿಟ್ಟುಬಿಡಿ. ಮೊದಲು ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ, ಜಗದ್ಗುರು ಶಂಕರಾಚಾರ್ಯರು ಒಂದು ಕಾಲಘಟ್ಟದಲ್ಲಿ ಭಿಕ್ಷಾಟನೆಗೋಸ್ಕರವಾಗಿ ಮನೆ ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳುವಾಗ ಸನ್ಯಾಸಿಗಳಾಗಿರೋದ್ರಿಂದ ಜೋಳಿಗೆಯನ್ನೆತ್ಕೊಂಡು ಭಿಕ್ಷಾಟನೆಯನ್ನು ಮಾಡಿಯೇ ಅದರಿಂದಾಗಿ ನಡೆಸಬೇಕಾಗತ್ತೆ. ಗುರುಗಳು ಅವರ ಸಂಕಷ್ಟವನ್ನು ನೀಗಲಿಕ್ಕೆ ಬೇಕಾಗಿ, ಆ ಸಂಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಬೇಕಾಗಿ ಹೋಗಿರುವಂಥದ್ದು. ಒಂದು ತಾಯಿಯ ಮನೆ ಮುಂದೆ ಬಂದು ನಿಲ್ತಾರೆ, ಭವತಿ ಭಿಕ್ಷಾಂದೇಹಿ ಅಂತ ತಾಯಿ ಹತ್ರ ಶಂಕರಾಚಾರ್ಯರು ಕೇಳ್ತಾರೆ. ಬಂದು ನೋಡುವಾಗ ಬಾಲ ಸನ್ಯಾಸಿ. ತಾಯಿ ಒಳಗಡೆ ಹೋಗಿ ಹುಡುಕ್ತಾರೆ, ಏನೂ ಇರೋದಿಲ್ಲ ಮನೆಯಲ್ಲಿ, ಅಷ್ಟು ಬಡತನ, ಅಷ್ಟು ದರಿದ್ರತ್ವ, ಒಂದು ಹೊತ್ತಿಗೆ ಒಂದು ಅನ್ನದ ಅಗಳು ಕೂಡ ಇಲ್ಲದೆ ಇರುವಂಥ ಪರಿಸ್ಥಿತಿ. ಏನು ಭಿಕ್ಷೆ ಕೊಡೋದು? ಬಂದಂಥ ಸನ್ಯಾಸಿಗಳು ಭಿಕ್ಷಾಪಾತ್ರೆ ಇಟ್ಕೊಂಡು ಬಂದಾಗ ಏನು ಕೊಡದೆ ಹೇಗೆ ಕಳಿಸೋದು ಅಂತ ಹೇಳಿ ಯೋಚನೆ, ಚಿಂತಾಕ್ರಾಂತರಾಗಿ ಚಡಪಡಿಕೆಂದು ಹುಡುಕಿ ಏನೂ ಸಿಗೋದಿಲ್ಲ. ಆಗ ಸಿಗುವಂಥದ್ದೊಂದು ನೆಲ್ಲಿಕಾಯಿ. ಆ ಒಣಗಿದ ನೆಲ್ಲಿಕಾಯನ್ನು ತಂದು ಶಂಕರಾಚಾರ್ಯರು ಭಿಕ್ಷಾಪಾತ್ರೆಗೆ ಹಾಕ್ತಾರೆ. ನನ್ನ ಹತ್ರ ಏನೂ ಇಲ್ಲ ಕೊಡಲಿಕ್ಕೆ, ಭಕ್ಷ್ಯ ಭೋಜ್ಯಗಳಾಗಿರಬಹುದು ಅಥವಾ ಬೇಕಾದಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಏನೂ ಇಲ್ಲ ನನ್ನ ಹತ್ರ ಇರತಕ್ಕಂಥದ್ದು ಒಂದೇ ನೆಲ್ಲಿಕಾಯಿ ಅಂಥೇಳಿ ಆ ಭಿಕ್ಷಾ ಪಾತ್ರೆಯಲ್ಲಿ ಹಾಕ್ತಾರೆ. ಹಣದ ದರಿದ್ರದ ಸ್ಥಿತಿಯನ್ನು, ಈ ಪರಿಸ್ಥಿತಿಯನ್ನು ಮನಗಂಡಂತಹ ಗುರುಗಳು ಒಂದು ಸ್ತೋತ್ರವನ್ನು ಲಕ್ಷ್ಮಿ ಕುರಿತಾಗಿ ಪಠನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅಂಗಂ ಹರೇಹೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರ ಪಾಂಗಲೀಲ ಮಾಂಗಲ್ಯದಾಸ್ತು ಮಮ ಮಂಗಲ ದೇವತಾಯಾಹ ಅಂತ ಹೇಳುವಂತಹ ಶ್ಲೋಕವನ್ನ ಪಠನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಆ ತಾಯಿ ಈ ಬಾಲ ಸನ್ಯಾಸಿಯನ್ನು ನೋಡಿ ಮಂತ್ರ ಮುಗ್ಧರಾಗಿ ನಿಂತು ಬಿಡ್ತಾರೆ. ಯಾಕಂತ ಹೇಳಿದ್ರೆ ಚಿನ್ನದ ನೆಲ್ಲಿಕಾಯಿಯ ಮಳೆ ಸುರಿಲಿಕ್ಕೆ ಆರಂಭ ಆಗ್ಬಿಡುತ್ತೆ. ಅದೇ ರೀತಿಯಾಗಿ ಅವರ ಸಂಕಷ್ಟ, ದರಿದ್ರ, ದಟ್ಟ ದಾರಿದ್ರ್ಯ ಸ್ಥಿತಿಗಳು ಕೂಡ ನಾಶವಾಗಿಬಿಡುತ್ತೆ. ಇದರಿಂದಾಗಿ ಸಕಲ ಸಂಪತ್ತುಗಳು ಕೂಡ ಸೇರ್ಕೊಳ್ಳುತ್ತೆ. ಗುರು ಅನುಗ್ರಹದಿಂದಾಗಿ ಸಕಲವೂ ಕೂಡ ಸೌಭಾಗ್ಯದ ದಾರಿಯಲ್ಲಿರುತ್ತೆ. ಅದೇ ರೀತಿಯಾಗಿ ಆ ಮಳೆ ನಿತ್ತ ನಂತರ ಹೇಳ್ತಾರೆ,
ಈ ಶ್ಲೋಕದ ಕೊನೆಯಲ್ಲಿ ಫಲಶ್ರುತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸುವರ್ಣಧಾರ ಸ್ತೋತ್ರಂ ಯಚ್ಛಂಕರಾಚಾರ್ಯ ನಿರ್ಮಿತಂ ತ್ರಿಸಂಧ್ಯಂ ಯಃ ಪಠೇನ್ ನಿತ್ಯಂ ಸ ಕುಬೇರ ಸಮೋ ಭವೇತ್. ಗುರು ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಈ ಸ್ತೋತ್ರವನ್ನ ತ್ರಿಸಂಧ್ಯಾ ಕಾಲ 3 ಹೊತ್ತು ಅಥವಾ 1 ಹೊತ್ತಾದ್ರೂ ಕಡಿಮೆಯಲ್ಲಿ ಓದುವುದರಿಂದಾಗಿ ಸಾಕ್ಷಾತ್ ಕುಬೇರನ ಸಮವಾಗಿ ಇರ್ತಾನೆ. ಅಂದ್ರೆ ಜೀವನದಲ್ಲಿ ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ತೊಂದರೆ, ತಾಪತ್ರೆಗಳಿರಬಹುದು, ಅರಿಷ್ಟಗಳಿರಬಹುದು, ಕಂಟಕಗಳಿರಬಹುದು, ಅಡೆತಡೆಗಳಿರಬಹುದು, ಬರೋದಿಲ್ಲ ಅಂತ ಹೇಳುವಂಥದ್ದನ್ನ ಸ್ಪಷ್ಟವಾಗಿ ಈ ಒಂದು ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಶಕ್ತಿಯುತವಾದಂತಹ ಶ್ಲೋಕವನ್ನ ಓದುವುದರಿಂದಾಗಿ, ಈ ಒಂದು ವಿಧಾನವನ್ನ 21 ದಿವಸಗಳ ಕಾಲ ಪ್ರತಿನಿತ್ಯ ಮಾಡುವುದರಿಂದಾಗಿ ನಿಮ್ಮ ಹಣಕಾಸಿನ ತೊಂದರೆ, ತಾಪತ್ರೆಗಳಿರ್ಬೋದು, ಯಾವುದೇ ರೀತಿಯಾದಂತಹ ಹಣಕಾಸಿನ ಅಡಚಣೆಗಳಿರಬಹುದು, ಎಲ್ಲ ನಿವಾರಣೆಯಾಗಿ ಆ ಲಕ್ಷ್ಮೀದೇವಿ, ಸ್ಥಿರ ಲಕ್ಷ್ಮೀದೇವಿಯ ಅನುಗ್ರಹವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗಿ ಶ್ರದ್ಧಾಭಕ್ತಿ ಅನುಸಾರವಾಗಿ ಈ ಒಂದು ಸುಲಭವಾದಂತಹ ಒಂದು ತಂತ್ರವನ್ನ, ಶ್ಲೋಕವನ್ನ ಓದಿ ನೀವು ಪರಿಹಾರವನ್ನ ಕಾಣ್ತೀರಿ ಅಂತ ನಾನು ನಂಬಿದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ವಿಡಿಯೋವನ್ನು ನಮ್ಮ ಚಾನಲ್ ಮುಖಾಂತರವಾಗಿ ನಾನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ತಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.